ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ. ಶ್ರೀ ವಿಜಯದಾಸಾರ್ಯ ವಿರಚಿತ ಶ್ರೀ ಹಯಗ್ರೀವದೇವರ ಸ್ತೋತ್ರ ಸುಳಾದಿ. ಜಯ ಜಯ ಜಾಹ್ನವಿ ಜನಕ ಜಗದಾಧಾರ, ಭಯ ನಿವಾರಣ ಭಕ್ತ ಫಲದಾಯಕ, ದಯಪಾಯೋನಿಧಿ ಧರ್ಮ ಪಾಲ ದಾನವ ಕಾಲ, ತ್ರಯ 18 ಮೀರಿದ ತ್ರೈಲೋಕನಾಥ, ಆಶ್ರಯ ಸಂತರ ಕಾಮಧೇನು ಧೇನುಕ ಭಂಜ ವ್ಯಯ ದೂರ ವ್ಯಾಧಿ ಹರಣ ವ್ಯಾಪ್ತ ವ್ಯಾಕುಲಹಾರಿ, ಪ್ರಿಯ ಪ್ರೇರಕ ಪ್ರಥಮ ಪ್ರಾಪ್ತಿ ಪ್ರಾಣ, ಜಯದೇವಿ ರಮಣ ಜಯ ಜಯ ಜಯಕಾರ, ಸುಯತಿಗಳ ಮನೋಹರ ಮಂದಹಾಸ, ಚಂದ್ರೋದಯ ಭಾಸ ಪೂರ್ಣ ಶಕ್ತಿ ಸರ್ವರೂಪ, ತ್ರಯಕಾಯ ತತ್ವ ತದಾಕಾರ ಮೂರುತಿ, ಕ್ರಿಯಗುಣಾನಂತ ರೂಪಾನಂತ ಏಕಾನೇಕ ಸಮಸ್ತ, ಸಯವಾಗಿಪ್ಪ ಅಸಮ ದೈವ, ಹಯಮೋಗವಾದಿ ರಾಜ ಗೊಲಿದ ವಿಜಯ ವಿಠಲ, ಪಯೋನಿಧಿ ಶಯನ ಸತ್ವನಿಯಾಮಕ, ಶಶಿಮಂಡಲ ಮಂದಿರ ಮಧ್ಯದಲ್ಲಿ ನಿತ್ಯ ಮಿಸುನಿ ಪಾಶುಭಕಾಯ, ಯೋಗಾಸನಾಗಿ ಎಸಳು ಗಂಗಳ ಚೆಲುವ ಹುಂಕರಿಸುವನಾದ, ಬಿಸಜಾಕ್ಷ ಪುಸ್ತಕ ಜ್ಞಾನ ಮುದ್ರಾ, ಎಸೆವ ಚತುರ ಬಾಹು ಕೊರಳ ಕೌಸ್ತುಭ ಮಾಲೆ, ಶಶಿಮುಖಿಯರು ಒಲಿದು ಸೇವೆ ಮಾಡುತ್ತಲೀರೆ, ಅಸುರರ ಕಾಳಗವ ಕೆಣಕುವ ಕಾಲ್ಗೆದರಿ, ದಶದೀಶ ಕಂಪಿಸಲು ಖುರಪುಟದ ರಭಸ, ಪುಸಿಯಲ್ಲ ನಮಗೆ ಪರದೇವತಿಗಿದೆ, ಕುಶಮೋನೆ ಮನದಲ್ಲಿ ಧ್ಯಾನ ಮಾಡಲಿ ಬೇಕು, ಹಸನಾಗಿ ಕೇಳಿ ಮುದದಿವಾದಿ ರಾಜ, ಮಸಕರಿಗೆ ಒಲಿದ ವಿಜಯ ವಿಠಲರೇಯ, ಕುಶಲವ ಕೊಡುವನು ಈ ಪರಿ ಕೊಂಡಾಡೆ, ನಾಶಿಕಾಪುಟದಿಂದ ಸರ್ವ ವೇದಾರ್ಥಗಳು, ಶ್ವಾಸೋಚ್ಛ್ವಾಸದಿಂದ ಪೊರಡುತ್ತಿವಕೋ, ಏಸು ಬಗೆ ನೋಡು ಇದೆ ಸೂಜಿಗವೆಲ್ಲ, ಶ್ರೀಶನ್ನ ಸಮಸ್ತ ದೇಹದಿಂದ, ಭಾಸುರವಾಗಿದ್ದ ಸಾಕಲ್ಯ ಶ್ರುತಿ ತತಿ, ಲೇಷ ಬಿಡದೆ ಪೊರಟು ಬರುತ್ತಿಪ್ಪವು, ಈ ಸಾಮರ್ಥಿಕೆ ನೋಡು ಅನ್ಯ ದೇವಕೆ ಉಂಟೆ, ಈಶಾನಯ್ಯಗೆ ಉಪದೇಶ ಮಾಡ್ವಾ, ದೇಶ ಕಾಲವೇ ಮೀರಿ ತನಗೆ ತಾನೇ ಗಿಪ್ಪ, ಏಸು ಕಲ್ಪಕ್ಕೆ ಸರ್ವ ಸ್ವಾತಂತ್ರನೋ, ಮೋಸ ಪೋಗುವ ನಲ್ಲಾರರ ಮಾತಿಗೆ, ಕೇಶವ ಕ್ಲೇಶ ನಾಶನ ಕಾಣಿರೋ, ದ್ವೇಷವ ತಾಳಿಯಾಗಮ ವೈದವನ, ರೋಷದಿಂದಲಿ ಕೊಂದ ನಿಷ್ಕಪಟಿಯೋ, ಸೂಸುವ ಬಾಯಿಂದ ಸುರಿಯುವ ಜೊಲ್ಲು, ಪೀಯೂಷಕ್ಕಧಿಕ ಕಾಣೋ ಸವಿದುಣ್ಣೀರೋ, ವಾಸುದೇವನೇ ಈತನೇ ಆವಲ್ಲಿಪ್ಪಾನೆಂದು ಬೇಸರವಾಗೊಂಡು ಬಳಲದಿರಿ, ಈ ಶರೀರದಲ್ಲಿ ಜೀವಾಂತರ್ಗತನಾಗಿ ವಾಸವಾಗಿ ಹನು ಅಣು ಮಹಾ ಕಾಣೋ, ಹ್ರಾಸ ವೃದ್ಧಿಗಳಿಲ್ಲ ವಿಶೇಷ ಅವಿಶೇಷ, ಈ ಸುಬಗೆ ಉಳ್ಳರೆ ಸ್ವರೂಪಭೂತ, ದೋಷ ರೂಪಗಳಲ್ಲಿ ಜ್ಞಾನಾನಂದ ಕಾರ್ಯ, ದಾಸರಿಗಾಗಿ ಪರಿ ಮಾಡುವ, ಆಶಾಬದ್ಧನು ಅಲ್ಲ ಆಪ್ತ ಕಾಮನು, ಕಮಲಾಸನ್ನ ಜನಕ ಸರ್ವಭೂಷಿತ, ಲೇಸುವಾದಿರಾಜವಂದ್ಯ ವಿಜಯ ವಿಠಲ, ಸಾಸಿರ ನಾಮದ ಒಡೆಯ ಹಯವದನ, ಸುರರಿಗೆ ಹಯವಾಗಿ ಗೆಲೆಸುವನು, ಗಂಧರ್ವರಿಗೆ ಬಾಜಿಯಾಗಿ ಹೋಗುವ ಮುಂಚಾಗಿ, ದುರುಳ ದಾನವರಿಗೆ ಅರ್ವನಾಗಿ ತಾನು,
ಇರದೆ ಪರಾಭವನಾಗುವ ಸಿಗದಲೆ ನರರಿಗೆ ಅಶ್ವನೆಂದೆನಿಸಿ ಮಹಾಭಾರ ಹೊರುವನು ದಣವಿಕೆ ಇಲ್ಲದೆ ಅವರ ಪರಮ ಪುರುಷನ್ನ ಅದ್ಭುತ ಚರಿತೆ ಕೇಳಿ ಅರಿವದು ಮನದಲ್ಲಿ ಸರ್ವ ಜೀವಿಗಳೋಳು ಇರಳು ಹಗಲು ಈ ಪರಿಯಾಗಿ ಮಾಡುವ ಮರ್ಯಾದೆ ಇಪ್ಪದು ಮರ್ಯಾದೆ ಸ್ಮರಿಸಿ ಪಾಮರ ಬುದ್ಧಿ ಪೋಗಾಡಿ ತುರಿಯಾಶ್ರಮ ಮಣಿವಾದಿರಾಜ ಯತಿಕರದಿಂದರ್ಚನೆಗೊಂಡ ವಿಜಯ ವಿಠ್ಠಲರೇಯ ತುರಗಾಸ್ಯನು ಕಾಣೋ ತೃಪ್ತಿಯ ಕೊಡುವನು. ಶಿತವರ್ಣದಲ್ಲಿ ಸತ್ವಗುಣದಲ್ಲಿ ಜಾತವೇದ ಸಂಜ್ಞೆಯ ಆಹುತಿ ಕೊಡುವಲ್ಲಿ ಭೂತಳದಲ್ಲಿ ಮತ್ತೆ ಜಠರಾಗ್ನಿಯಲ್ಲಿ ಆತುಮದಲ್ಲಿ ವಿತ್ತಪತಿಯಲ್ಲಿ ಹೇಳನ ಪಾತಕ ಪೋಗುವಲ್ಲಿ ವಂಜರ ನದಿಯಲ್ಲಿ ಸೋತ್ತಮರಲ್ಲಿ ವೇದ ಓದುವ ಠಾವಿನಲ್ಲಿ ಮಾತು ಪೂರ್ವರಂಗದಲ್ಲಿ ಭದ್ರಾಶ್ವಖಂಡದಲ್ಲಿ ಜ್ಯೋತಿ ಪ್ರಕಾಶದಲ್ಲಿ ಮನೆಯ ದ್ವಾರದಲ್ಲಿ ನೇತುರ ರೇಖೆದಲ್ಲಿ ನಾಶಿಕ ಪುಟದಲ್ಲಿ ದಾತನಲ್ಲಿ ಸರ್ವ ಜೀವನಲ್ಲಿ ನಿವಾಸ ನೀತವಾಗಿ ಎಣಿಸು ನಿರ್ಣಯಿಸುವುದಕ್ಕೆ ಶ್ರೀತರುಣಿಗಾದರೂ ಗೋಚರಿಸದು ಕಾಣೋ ಈತನ ನೆನೆದರೆ ಬೇಡಿದ ಪುರುಷಾರ್ಥ ಮಾತು ಮಾತಿಗೆ ತಂದು ಕೊಡುವ ಸರ್ವದಾ ಆತುಮದೊಳಗಿದ್ದು ಆನಂದ ಕೊಟ್ಟು ಪಾಲಿಪ ಶೀತಾಂಶು ಮಂಡಲವದನ ವಿಜಯ ವಿಠ್ಠಲರೇಯ ಪ್ರೀತಿಯಾಗಿ ಇಪ್ಪ ವಾದಿರಾಜಗೆ ಹಯವದನ ಗುರುವಾದಿರಾಜಗೆ ಒಲಿದ ಹಯವದನ ಕರುಣಾಕರ ಮೂರ್ತಿ ವಿಜಯ ವಿಠ್ಠಲರೇಯ ಗುರುವಾದಿರಾಜಗೆ ಒಲಿದ ಹಯವದನ ಕರುಣಾಕರ ಮೂರ್ತಿ ವಿಜಯ ವಿಠ್ಠಲ ರೇಯ. ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಜೈ ವಿಜಯರಾಯ. ಜೈ ವಿಜಯರಾಯ. ಹರಿ ಶ್ರೀನಿವಾಸ. ಇವತ್ತು ನಾವು ಶ್ರೀ ವಿಜಯದಾಸಾರ್ಯ ವಿರಚಿತ ಶ್ರೀ ಹಯಗ್ರೀವ ದೇವರ ಸ್ತೋತ್ರ ಸುಳಾದಿಯ ಅರ್ಥ ತಿಳಿಯಲು ಪ್ರಯತ್ನ ಮಾಡೋಣ. ಸುಳಾದಿಯನ್ನು ನೋಡಿದ ತಕ್ಷಣ ನಮಗೆ ಗೊತ್ತಾಗೋದು, ಈ ಸುಳಾದಿಯನ್ನು ವಿಜಯದಾಸರು ಸೋದೆಮಠ ಪರಂಪರೆಯ ಯತಿಗಳು ಈ ಪೂಜೆ ನಡೆದಾಗೆ ಆ ಹಯಗ್ರೀವ ದೇವರನ್ನು ನೋಡಿ ರಚಿಸಿದಂಥ ಸುಳಾದಿ ಅಂಥೇಳಿ. ಸುಳಾದಿ ನೋಡಿದರೆ ಗೊತ್ತಾಗತ್ತೆ. ತಾಳದರೊಳಗೆ ವಾದಿರಾಜರಿಗೊಲಿದ ವಿಜಯ ವಿಠ್ಠಲ, ಹಾಗೆ ವಾದಿರಾಜ ಮಸಕರಿಗೆ ಒಲಿದ ವಿಜಯ ವಿಠ್ಠಲರೇಯ ಅಂಥೇಳಿ. ಅದೇ ಥರ ಈ ತ್ರಿವಿಡ ತಾಳದರೊಳಗೆ ವಾದಿರಾಜ ವಂದ್ಯ ವಿಜಯ ವಿಠ್ಠಲ ಅಂಥೇಳಿ. ಹಾಗೆ ಯತಿಕರದಿಂದ ಅರ್ಚನೆಗೊಂಡ ವಿಜಯ ವಿಠ್ಠಲರೇಯ ಅಂಥೇಳಿ ಅಟ್ಟತಾಳದರೊಳಗೆ. ಆದಿತಾಳದರೊಳಗೆ ಸೀತಾಂಶು ಮಂಡಲವದನ ವಿಜಯ ವಿಠ್ಠಲರೇಯ ಪ್ರೀತಿಯಾಗಿಪ್ಪ ವಾದಿರಾಜರಿಗೆ ಹಯವದನ ಅಂತ. ಇದೆಲ್ಲ ನೋಡ್ತಾ ಇದ್ದರೆ ಜೊತೆಯಲ್ಲಿ ಗುರು ವಾದಿರಾಜರಿಗೆ ಒಲಿದ ಹಯವದನ. ಇದು ನೋಡಿದ್ರೇ ನಮಗೆ ಗೊತ್ತಾಗೋದು ಏನು ಅಂತಂದರೆ, ಈ ಸುಳಾದಿಯನ್ನು ರಚನೆ ಮಾಡಿದ್ದು ಸಂಸ್ಥಾನ ಪೂಜೆ, ಸೋದೆ ಪರಂಪರೆಯ ಸಂಸ್ಥಾನ ಪೂಜೆಯನ್ನು ದರ್ಶನ ಮಾಡಿದಾಗೆ ಹಯಗ್ರೀವ ದೇವರನ್ನು ನೋಡಿದ ಮೇಲೆ ರಚಿಸಿದಂಥ ಸುಳಾದಿ ಅಂಥೇಳಿ. ಇಲ್ಲಿ ಜಯ ಜಯ ಜಾಹ್ನವೀ ಜನಕ, ಜಾಹ್ನವೀ ಜನಕ ಜಯ ಜಯ ಅಂತೇಳಿ ಹೇಳ್ತಾ ಇದ್ದಾರೆ. ಜಗದಾಧಾರ ಅಂತಾರೆ. ಅಂದರೆ ಇಲ್ಲಿ ಕೂರ್ಮನಾಗಿ ಇಡೀ ಬ್ರಹ್ಮಾಂಡವನ್ನೇ ಹೊತ್ತು ನಿಂತಾತ. ಅದಕ್ಕೆ ಜಗತ್ತಿಗೆ ಆಧಾರನು ನಮ್ಮಪ್ಪ. ಭಯ ನಿವಾರಣ, ಭಯಗಳು ನಮಗೆ ಎಂಥ ಭಯಗಳು ಬಂದರೆ ಕೂಡ ಅದನ್ನು ನಿವಾರಣೆ ಮಾಡುವವನು ನಮ್ಮಪ್ಪ. ಭಕ್ತ ಫಲದಾಯಕ, ಭಕ್ತರಿಗೆ ಫಲಗಳನ್ನು ಕೊಡುವವನು. ದಯಾಪಯೋನಿಧಿ, ಕರುಣಾ ಸಮುದ್ರನು ನಮ್ಮಪ್ಪ, ಕರುಣಾ ಸಮುದ್ರ. ಈ ಹಯಗ್ರೀವ ದೇವರ ಬಗ್ಗೆ ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಯಾರು ಸಂತರು, ಯಾರು ಬಂದು ಶರಣು ಅಂತ ಬರ್ತಾರೋ ಅವರಿಗೆಲ್ಲ ಕಾಮಧೇನುವಾಗಿ ಇದ್ದಾತ. ಧೇನುಕ ಭಂಜನ, ಧೇನುಕ ಎಂಬೋ ದಾನವರನ್ನು ಅಸುರನ್ನು ಸಂಹರಿಸಿದಾತ. ವ್ಯಯ ದೂರ, ಎಲ್ಲ ರೋಗ ರುಜಿನಗಳಲ್ಲೆಲ್ಲ ದೂರ, ವ್ಯಾಧಿಹರಣ.
ದೂರ ಮಾಡುವವನು. ನಷ್ಟಗಳನ್ನು, ವ್ಯಯ ಅಂದರೆ ನಷ್ಟಗಳನ್ನು ದೂರ ಮಾಡುವವನು. ನಮಗೆ ಏನೇ ನಷ್ಟಗಳು ಬಂದರೂ ಅದನ್ನು ಹಯಗ್ರೀವ ದೇವರನ್ನು ಉಪಾಸನೆ ಮಾಡಿದರೆ ಆ ನಷ್ಟಗಳಲ್ಲಿಂದ ನಾವು ದೂರ ಆಗ್ತೀವಿ. ಹಾಗೆ ವ್ಯಾಧಿಗಳಲ್ಲಿಂದ ದೂರ ಮಾಡುವಾತ. ವ್ಯಾಪ್ತ, ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ. ವ್ಯಾಕುಲ ಹಾರಿ, ನಮಗೆಲ್ಲ ಕಷ್ಟಗಳು ಏನೇನು ಚಿಂತೆಗಳಿದ್ದಾವೋ ಅದನ್ನು ಹರಣ ಮಾಡ್ತಾನೆ. ಪ್ರಿಯ, ಪ್ರೇರಕ, ಪ್ರಥಮ ಪ್ರಾಪ್ತಿ ಪ್ರಾಣ, ಸರ್ವರಿಗೂ ಪ್ರಿಯನಾದವನು, ಪ್ರೇರಕನಾದವನು, ಎಲ್ಲರಿಗೂ ಮೊದಲನವನಾದನು. ಮನೋಹರ, ಆಮೇಲೆ ಜಯದೇವಿ ರಮಣ, ಜಯ ಜಯ ಜಯಾಕಾರ, ಜಯದೇವಿ ರಮಣನಾದವನು, ಜಯಾದೇವಿಗೆ ಒಡೆಯನಾದವನು. ಎಲ್ಲ ಸುಯತಿಗಳ ಮನೋಹರ, ಎಲ್ಲ ಯತಿಗಳು, ಸುಯತಿಗಳು ಅಂದರೆ ಈ ಪರಂಪರೆಯಲ್ಲಿ ಬಂದ ಎಲ್ಲ ಯತಿಗಳು, ಮನವನ್ನು ಕದ್ದವನು. ಮನೋಹಾರ, ಮಂದಹಾಸ, ಮಂದಹಾಸ. ಆಮೇಲೆ ಚಂದ್ರೋದಯ, ಯಾವ ಥರ ಇದ್ದಾನೆ ಅಂದರೆ ಚಂದ್ರೋದಯದಲ್ಲಿ ಯಾವ ಥರ ಚಂದ್ರ ಹೊಳಿತಾ ಇರ್ತಾನೋ ಆ ಥರ ಇದ್ದಾನೆ. ಭಾಸ, ಸಂಪೂರ್ಣ ಶಕ್ತಿ ಉಳ್ಳವನು. ಸರ್ವರೂಪಿಯಾದವನು. ಆಮೇಲೆ ಸಕಲ ತತ್ವಗಳು, ಸರ್ವರೂಪಿಯಾದವನು. ತ್ರಯಕಾಯ, ತತ್ವ ತದಾಕಾರ ಮೂರ್ತಿ, ಸಕಲ ತತ್ವಗಳಲ್ಲಿ ತದಾಕಾಲ ಮೂರ್ತಿಯಾಗಿದ್ದವನು. ಸಕಲ ಕ್ರಿಯೆಗಳನ್ನು, ಕ್ರಿಯಾಗುಣಾನಂತ, ರೂಪಾನಂತ, ಇಲ್ಲಿ ಸಕಲ ಕ್ರಿಯೆಗಳನ್ನು ಮಾಡುವವನು, ಅನಂತ ಗುಣರೂಪಗಳಾಗಿದ್ದವನು. ಏಕಾನೇಕ ಸಮಸ್ತ, ಸಮ ಅಸಮ ದೈವ ಅಂದರೆ ಅಸಮ ಅಂದರೆ ವಾಯುದೇವರು, ಅವರಿಗೆ ಸಮರಾದವರು ಅಂದರೆ ಭಾವಿ ಸಮೀರರಾದ ಶ್ರೀ ವಾದಿರಾಜರಿಗೆ ದೈವನಾದ ಅಸಮ ದೈವ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅವರಿಗೆ ಸಮ ಆದವನು. ಅಸಮ ದೈವರು ಅಂತಂದರೆ ವಾಯುದೇವರಿಗೆ, ಅವರಿಗೆ ಸಮನಾದವರು ಭಾವಿ ಸಮೀರರಾದ ಶ್ರೀ ವಾದಿರಾಜರು. ಇವ್ರಿಗೆ ಅಂಥ ವಾದಿರಾಜರಿಗೆ ಈ ದೈವನಾದ ಹಯಮುಖವನ್ನು ಹೊಂದಿದ ವಾದಿರಾಜರಿಗೊಲಿದಂತಹ ವಿಜಯ ವಿಠಲ, ಯಾರು ನೀನು ಅಂದರೆ ಸಾಗರ ಶಯನನಾದ ಪಯೋನಿಧಿ, ಸಾಗರ ಶಯನನಾದ ವಿಷ್ಣುವೇ ನೀನು. ಸತ್ವ ನಿಯಾಮಕನು, ಸಕಲ ತತ್ವಗಳ ನಿಯಾಮಕನಾಗಿದ್ದಿ, ಸತ್ವ ನಿಯಾಮಕನಾಗಿದ್ದಿ ಅಂಥೇಳಿ ವಿಜಯ ಪ್ರಭುಗಳು ಇಲ್ಲಿ ಸ್ತುತಿಸ್ತಾ ಇದ್ದಾರೆ. ಹಾಗೆ ಮಟ್ಟತಾಳದೊಳಗೆ ಶಶಿಮಂಡಲ, ಚಂದ್ರಮಂಡಲದ ಮಧ್ಯದಲ್ಲಿ ನಿತ್ಯ ತನ್ನ ಹೊಳೆಯುವ ಶ್ರೇಷ್ಠವಾದ ದೇಹ, ಮಿಸುಣಿಪ, ಶುಭಕಾಯ, ಶ್ರೇಷ್ಠವಾದ ದೇಹವನ್ನು ಹೊಂದಿ ಯೋಗಾಸನನಾಗಿ ಅಂದರೆ ಯೋಗಾಸನರೂಢನಾಗಿ ಆಕರ್ಷಕವಾದ ಎಸಳುಗಂಗಳ ಅಂದರೆ ಕಮಲದ ಕಣ್ಣಿನಂತೆ ಸುಂದರ ಕಣ್ಣುಗಳಿದ್ದಾತ, ಕಮಲಾಕ್ಷಮಣಿ, ಪುಸ್ತಕವನ್ನು ಹೊಂದಿದ್ದಾತ, ಜ್ಞಾನ ಮುದ್ರ, ಬಿಸಜಾಕ್ಷ, ಆಮೇಲೆ ಜ್ಞಾನ ಮುದ್ರ ಪುಸ್ತಕವನ್ನು ಹೊಂದಿದ್ದಾತ, ಜ್ಞಾನ ಮುದ್ರೆಯನ್ನು ತೋರುತ್ತಿರುವ 4 ಚಾತುರ ಬಾಹು ಕೊರಳ ಕೌಸ್ತುಭ ಮಾಲೆ, 4 ಬಾಹುಗಳಿದ್ದವನು, ಕೊರಳಲ್ಲಿ ಕೌಸ್ತುಭ ಮಾಲೆ ಧರಿಸಿದ್ದಾನೆ. ಶಶಿಮುಖಿಯರು ಅಂದರೆ ಚಂದ್ರಮುಖಿಯರಾದ ದೇವತೆಗಳು ತಾವು ಭಕ್ತಿಯಿಂದ ಸೇವೆ ಮಾಡ್ತಾ ಇದ್ದಾರೆ. ಶಶಿಮುಖಿಯರು ಒಲಿದು ಸೇವೆ ಮಾಡುತ್ತಿರಲು ಅಸುರರ ಕಾಳಗವ ಕೆಣಕುವ ಕಾಲ್ಗೆದರಿ. ಅಸುರರು ಯುದ್ಧವನ್ನು ಕೆಣಕುತ್ತಾ ಅಸುರರ ಜೊತೆಗೆ ಒಂದು ಹೆಜ್ಜೆ 10 ದಿಕ್ಕುಗಳಲ್ಲಿ ಹೆದರಿಸ್ತಾ ಇದ್ದಾರೆ ಅಸುರರನ್ನ. ದಶದಿಶ 10 ದಿಕ್ಕುಗಳಲ್ಲಿ ಕಂಪಿಸಲು ಕುರಪುಟದ ರಭಸ, ಆಯುಧದ ರಭಸ ನಮಗೆ ಇದು ಪುಸಿಯಲ್ಲ ನಮಗೆ ಪರದೇವತೆ. ಇದು ಪರದೇವತೆಗಳಲ್ಲಿಂದ ಸಾಧ್ಯನೇ ಇಲ್ಲ. ಪುಸಿಯಲ್ಲ ಪರದೇವತೆ. ಏನು 10 ದಿಕ್ಕುಗಳಲ್ಲಿ ಯುದ್ಧವನ್ನು ಕೆಣಕುತ್ತಾ ಈ ದಾನವರ ಜೊತೆಗೆ ರಾಕ್ಷಸರ ಜೊತೆಗೆ ಯುದ್ಧವನ್ನು ಕೆಣಕುತ್ತಾ ಇದ್ದಾನೋ, ಇಂತಹ ರಭಸವನ್ನು ಪರದೇವತೆಗಳು ಸಾಧ್ಯನೇ ಇಲ್ಲ ಅಂಥೇಳಿ.
ಕುಶಮೊನೆ, ಪುಸಿಯೆಲ್ಲ ನಮಗೆ ಪರದೇವತೆ ಇದೆ, ಕುಶಮೊನೆ ಮನದಲ್ಲಿ. ಕುಶಮೊನೆ ಅಂತಂದರೆ ಕುಶಮೊನೆ ದರ್ಬೆಯ ತುದಿಯಷ್ಟಿರುವ, ಕುಶ ಅಂದರೆ ದರ್ಬೆಯ ಮೊನೆ ಅಂದರೆ ಕೊನೆ, ಇಷ್ಟು ಸಣ್ಣದು. ಅಂಥ ಒಳಗೆ ನಮ್ಮ ಮನಸ್ಸು, ಅಂಥ ಮನಸ್ಸಿನಲ್ಲಿ ಧ್ಯಾನ ಮಾಡಬೇಕು ಅಂತ ಹೇಳ್ತಾರೆ. ಕುಶಮೊನೆ ಮನದಲ್ಲಿ ಧ್ಯಾನ ಮಾಡಲೇಬೇಕು ಅಂದರೆ ಇಲ್ಲಿ ಮೂಲೇಶನ ಚಿಂತನೆ ಮಾಡಬೇಕು ಅಂಥೇಳಿ ಎನ್ನುವುದು ಸುಳ್ಳಲ್ಲ. ಮಸಕರಿಗೆ ಒಲಿದ ಹಸನಾಗಿ ಕೇಳಿ ಮುದದಿಂದ, ಇದು ವಾದಿರಾಜರ ಎಂಬ ಮಸಕರಿಗೆ ಅಂದರೆ ಸನ್ಯಾಸಿಗಳಿಗೆ ಒಲಿದ ವಿಜಯ ವಿಠ್ಠಲರೇಯ ಎಂದು ಹೀಗೆ ಸ್ಮರಿಸಿ ಸ್ತುತಿಸಿದರೆ, ವಾದಿರಾಜರಿಗೆ ಒಲಿದಿದ್ದಪ್ಪ ನಮ್ಮಪ್ಪ ಅಂಥೇಳಿ ಸ್ತುತಿಸ್ಬೇಕಂತೆ. ಹಾಗೆ ಸ್ತುತಿಸಿದಾಗೆ ಇಲ್ಲಿ ಶ್ರೀ ವಿಜಯಪ್ರಭುಗಳು ಹೇಳೋದು, ಪರಮಾತ್ಮನನ್ನು ಶ್ರೀಮದಾಚಾರ್ಯರು ತಂತ್ರಸಾರದೊಳಗೆ ಹಯಗ್ರೀವ ರೂಪಿ ಪರಮಾತ್ಮನ ಧ್ಯಾನವನ್ನು ಮಾಡಿದ್ದನ್ನು ಕನ್ನಡದಲ್ಲಿ ಹೇಳ್ತಾ ಇದ್ದಾರೆ. ಶ್ರೀಮದಾಚಾರ್ಯರ ತಂತ್ರಸಾರದ್ದು. ಹಾಗೆ ತ್ರಿವಿಡ ತಾಳದೊಳಗೆ ಮೂಗಿನ ಹೊಳೆಗಳಲ್ಲಿ ಸರ್ವ ವೇದಗಳು, ವೇದಾರ್ಥಗಳು ಅಂದರೆ ಮೂಗಿನ ಹೊಳೆಗಳಿಂದ ಸರ್ವ ವೇದಗಳು ಅದರ ಅರ್ಥಗಳು ಕೂಡ ವೇದಾರ್ಥಗಳು ಅಂತ ಹೇಳ್ತಾ ಇದ್ದಾರೆ. ಅದರ ಅರ್ಥಗಳು ಶ್ವಾಸೋಚ್ಛ್ವಾಸ, ನಾವು ಉಸಿರು ತೆಕ್ಕೊಳ್ಳೋದು, ಹೊರಗೆ ಹಾಕೋದು, ಅದರಲ್ಲಿಂದ ಅನಂತವಾಗಿ ಉಸಿರು ತೆಕ್ಕೊಂಡು ಹೊರಗೆ ಹಾಕ್ತಾ ಇದ್ದಾಗೆಲ್ಲ ಅನಂತವಾಗಿ ಅದರ ಅರ್ಥಗಳಲ್ಲೆಲ್ಲ ಹೊರಗೆ ಬರ್ತಾ ಇದ್ದಾವಂತೆ. ಹಾಗೆ ಇದು ಸೂಜಿಗವಲ್ಲವೇ, ಇದು ಎಷ್ಟು ಆಶ್ಚರ್ಯ ಅಲ್ಲ. ಉಸಿರು ಬಿಡ್ತಾ ಇದ್ದಾರೆ, ತೆಗಿತಾ ಇದ್ದಾರೆ ಅಂದಾಗೆ ವೇದ ಅರ್ಥಗಳು ಹೊರಗೆ ಬರ್ತಾ ಇದ್ದಾವಂತೆ. ಆಮೇಲೆ ಇಷ್ಟೇ ಅಲ್ಲ, ಶ್ರೀಶನಾದ ಹಯವದನ ಶ್ರೀಶನ್ನ ಸಮಸ್ತ ದೇಹದಿಂದ, ಸಂಪೂರ್ಣ ದೇಹದಿಂದ ಪ್ರಕಾಶವಾಗಿ ಭಾಸುರವಾಗಿದ್ದ ಸಾಕಲ್ಯ ಶ್ರುತಿ ತತಿ ಲೇಷ ಬಿಡದೆ ಹೊರಟು ಬರುತ್ತಿಪ್ಪವು. ದೇವರ ಸರ್ವ ಅವಯವಗಳಿಂದ ಕೂಡ ಎಲ್ಲ ಶ್ರುತಿಗಳು, ಶಾಸ್ತ್ರಗಳು ಹೊರಗೆ ಬರ್ತಾ ಇದ್ದಾವಂತೆ. ದೇವರ ಅವಯವಲಿಂದ ಹೊರಗೆ ಬರ್ತಾ ಇದ್ದಾವೆ ಎಲ್ಲ ಶಾಸ್ತ್ರ ಸಮ್ಮತಗಳೆಲ್ಲ. ಈ ಸಾಮರ್ಥ್ಯ ನಮ್ಮ ಭಗವಂತನಲ್ಲಿದೆ ನೋಡು, ಮತ್ಯಾವ ದೇವತೆಗಳಿಗೂ ಇಲ್ಲ. ಈ ಸಾಮರ್ಥ್ಯಕ ನೋಡು ಅನ್ಯ ದೇವಕ್ಕೆ ಉಂಟೆ, ಈಶನಯ್ಯನೇ ಉಪದೇಶ ಮಾಳ್ವಾ. ಈಶನಯ್ಯ ಅಂತಂದರೆ ದೇವತೆಗಳಿಗೆ ಅಯ್ಯನಾಗಿರುವ ಅಂತ ಬ್ರಹ್ಮದೇವರಿಗೆ ಉಪದೇಶ ಮಾಡಿದ್ದಾತ. ದೇಶ ಕಾಲವೇ ಮೀರಿ ತನಗೆ ತಾನೇ ಇಪ್ಪ, ದೇಶ ಕಾಲಗಳಿಗೆ ಮೀರಿ ತನಗೆ ತಾನೇ ಈತ. ಏಸು ಕಲ್ಪಕ್ಕೆ ಸರ್ವ ಸ್ವತಂತ್ರ ಈತ. ಎಷ್ಟು ಕಲ್ಪಗಳು ಹೋಗಲಿ, ಎಷ್ಟು ಆದಿ ಅಂತ್ಯ ಅಂತ ಇರಲಿಲ್ಲಿದ್ದಾತ. ಸರ್ವ ಸ್ವತಂತ್ರ ಅನಂತ ಕಾಲದೊಳಗೆ ತನಗೆ ತಾನೇ ಜೊತೆಯಲ್ಲಿ ಇದ್ದು ಸರ್ವ ಸ್ವತಂತ್ರನಾಗಿ ಇದ್ದಾನೆ. ಯಾರ ಮಾತಿಗೂ ಮೋಸ ಹೋಗುವವನಲ್ಲ, ಕ್ಲೇಶ ಇಲ್ಲ ಅವನಿಗೆ. ಹಾಗೆ ಎಲ್ಲರ ಕ್ಲೇಶಗಳನ್ನು ನಾಶನ ಮಾಡುತ್ತಾನೆ. ಕ್ಲೇಶ ನಾಶನ ಅಂತ ಹೇಳ್ತಾರೆ. ಕೇಶವ ಕ್ಲೇಶನಾಶನ ಕಾಣಿರೋ, ದ್ವೇಷವ ತಾಳಿ ಆಗಮ ವೈದವನ ರೋಷದಿಂದಲಿ ಕೊಂದ ನಿಷ್ಕಪಟೆಯೋ. ನೋಡ್ರಿ, ಎರಡೂ ಕಡೆ ದ್ವೇಷ ತಾಳಿದಾನೆ ಅಂತಾನೆ, ನಿಷ್ಕಪಟೆಯೇ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿ ಈ ವೇದಗಳನ್ನು ಕದ್ದೊಯ್ದಾತ, ದ್ವೇಷದಿಂದ ವೇದಗಳನ್ನು ಕದ್ದೊಯ್ದವನನ್ನು ರೋಷದಿಂದ, ಕೋಪದಿಂದ ಕೊಂದಾನ. ಆದರೂ ಈ ಕೋಪ, ದ್ವೇಷ, ರೋಷ ಎಂದಿಗೂ ದೇವರಿಗಿಲ್ಲ. ಅದಕ್ಕೆ ಶಾಸ್ತ್ರಕ್ಕೆ ವಿರೋಧವಾಗದ ತನ್ನ ಭಕ್ತರಿಗೆ ವಿರೋಧವಾಗಿ ಯಾರು ನಡ್ಕೋತಾರೋ ಅವರಿಗೆ ಆ ಶಿಕ್ಷೆ ಕೊಡ್ತಾನೆ. ಆ ಶಿಕ್ಷೆ ಕೊಡಲಿಕ್ಕೆ ಆ ಕೋಪವನ್ನು ಅಭಿವ್ಯಕ್ತಪಡಿಸ್ತಾನೆ. ಅಂದರೆ ಇಲ್ಲಿ ಏನಂದರೆ ಅರ್ಥ, ಇಲ್ಲಿ ನಿಷ್ಕಪಟ ಆತ. ನಾವು ಹೇಗೆ ಉಪಾಸನೆ ಮಾಡ್ತೀವೋ ದೇವ್ರನ್ನ, ಅದೇ ಥರ ನಮಗೆ ಫಲಗಳನ್ನು ಕೊಡ್ತಾನೆ. ಶಾಂತ ಮೂರುತಿ ನಮ್ಮಪ್ಪ
ಅಂತ ನಾವು ಉಪಾಸನೆ ಮಾಡಿದರೆ, ನರಸಿಂಹದೇವರ ಸ್ಮರಣೆ ಮಾಡಿದಾಗ ಕೂಡ ಶಾಂತ ನರಸಿಂಹಪ್ಪ ನೀನು ಅಂಥೇಳಿ ಸ್ಮರಣೆ ಮಾಡೋದು ಇಲ್ಲ. ನಾವು ಸ್ಮರಣೆ ಮಾಡೋ ಕಾಲಕ್ಕೆ ನಾವು ರೌದ್ರವಾಗಿ ಸಿಟ್ಟು ಕೋಪದಿಂದ ನಾವು ಸ್ಮರಣೆ ಮಾಡಿದರೆ ಅದು ತಾನು ಕೋಪವನ್ನು ವ್ಯಕ್ತಪಡಿಸ್ತಾನೆ ಅಂಥೇಳಿ. ಅವನ ಬಾಯಿಂದ ಇದು ದ್ವೇಷವ ತಾಳಿ ಆಗಮ ವೈದವನ ನಿಷ್ಕಪಟ ಅದಕ್ಕೆ ಅಂತ ಹೇಳ್ತಾರೆ. ಸೂಸುವ ಬಾಯಿಂದ ಸುರಿಯುವ ಜೊಲ್ಲು. ದೇವರ ಬಾಯಿ, ಇಲ್ಲಿ ಹಯಗ್ರೀವ ದೇವರ ಬಾಯಿಲಿಂದ ಅದೇನು ಜೊಲ್ಲು ಬರ್ತಾ ಇದೆನೋ ಅದು ಅಮೃತಕ್ಕೆ ಅಧಿಕ ಅಂತ ಹೇಳ್ತಾರೆ. ಅದನ್ನು ಸವಿದು ಉಣ್ಣಿರೋ ಅಂತಾರೆ ವಿಜಯದಾಸರು. ಸವಿದುಣ್ಣಿರೋ ಅಂತಂದರೆ ಈ ಎಲ್ಲ ಶ್ರುತಿತತಿಗಳು ಎಲ್ಲ ತನ್ನ ಶರೀರದಿಂದ ಹೊರಗೆ ಬಂದವದಲ್ಲ, ಅದೆಲ್ಲ ದೇವರ ನಾಮಸ್ಮರಣೆ ಅಂದರೆ ದೇವರ ಜೊಲ್ಲು ಅಂತಂದಾಗೆ ಈ ಶ್ರುತಿತತಿಗಳನ್ನು ನಾವು ಉಪಾಸನೆ ಮಾಡಿ ಈ ಅಮೃತವೇ ಸರಿ ಎನ್ನುವುದು ದಾಸರ ಅಭಿಪ್ರಾಯ. ಅದು ಶಾಸ್ತ್ರಸಮ್ಮತ ಕೂಡ ಇದು. ಆಮೇಲೆ ವಾಸುದೇವನು ಈತನೇ. ಇದು ಏನಂತಾರೆ, ಎಲ್ಲೆಲ್ಲಿದ್ದಾನೋ ಏನೋ ಅಂಥೇಳಿ ನಾವು ಬೇಸರಗೊಳ್ಳೋದು ಬೇಡ. ವಾಸುದೇವನು ಈತನೇ ಆವಲ್ಲಿಪ್ಪನೆಂದು ಬೇಸರಗೊಂಡು ಬಳಲಿದಿರಿ. ಈ ಶರೀರದಲ್ಲಿ, ನಮ್ಮ ಶರೀರದಲ್ಲಿ ಜೀವಾಂತರ್ಗತನಾಗಿ ವಾಸವಾಗಿಹನು. ಅಣು ಮಹಾ ಕಾಣಿರು, ಮಾತು ರೂಪದಿಂದ ಅಣು ರೂಪದಿಂದ ಒಳಗಿದ್ದಾನೆ. ಹ್ರಾಸ ವೃದ್ಧಿಗಳಿಲ್ಲ, ವಿಶೇಷ ಅವಿಶೇಷ. ಹ್ರಾಸ ವೃದ್ಧಿಗಳು ಎಂದಿಗೂ ಇಲ್ಲ. ವಿಶೇಷ ಅವಿಶೇಷ ಅಂದರೆ ಅನೇಕ ಬಗೆಗಳಲ್ಲಿ ಸ್ವರೂಪಭೂತನಾಗಿದ್ದು, ನಮಗೆ ದೋಷಗಳಿದ್ದರೂ ಸಹ ತನ್ನ ದಾಸರಿಗಾಗಿ ಜ್ಞಾನಾನಂದ ಕಾರ್ಯ, ದೋಷ ರೂಪಗಳಲ್ಲಿ ಜ್ಞಾನಾನಂದ ಕಾರ್ಯ. ನಮಗೆ ದೋಷಗಳು ಸಾಕಷ್ಟು ದೋಷಗಳಿದ್ದಾವೆ, ಆದರೂ ಜ್ಞಾನಾನಂದ ಕಾರ್ಯಗಳು ಮಾಡುವವನಾಗಿದ್ದು ಆಶಾಬದ್ಧನೂ ಅಲ್ಲ. ಆಪ್ತ ಕಾಮನಾದ ಕಮಲಾಸನ ಜನಕ ಅಂದರೆ ಬ್ರಹ್ಮದೇವರ ಜನಕನಾದ ಸರ್ವಭೂಷಿತನಾದ ವಾದಿರಾಜರ ವಂದ್ಯ, ಲೇಸು ವಾದಿರಾಜರ ವಂದ್ಯನಾದ ವಿಜಯ ವಿಠಲ ಯಾರವನು ಅಂದರೆ ಸಾಸಿರ ನಾಮದ ಒಡೆಯನಾದ ಹಯವದನ ಅಂಥೇಳಿ ವಿಜಯಪ್ರಭುಗಳು ಹೇಳ್ತಾ ಇದ್ದಾರೆ. ಇಲ್ಲಿ ಹಯಗ್ರೀವ ರೂಪದಿಂದ ತನ್ನ ನಾಸಿಕದಿಂದ ಹೊರಟು ಶ್ವಾಸೋಚ್ಛ್ವಾಸದಿಂದ ಎಲ್ಲ ಪ್ರವಾಹದಲ್ಲಿ ಹೊರಡುವ ಅನಂತ ವೇದ ಶಾಸ್ತ್ರಗಳು, ಉಪನಿಷತ್ತುಗಳು, ಇವೆಲ್ಲ ಬ್ರಹ್ಮಾದಿ ಸೂತ್ರಗಳು ರುಜುದೇವತೆಗಳಿಗೆ ಉಪದೇಶ ಮಾಡುವ ರೂಪವೇ ಹಯಗ್ರೀವ ರೂಪ. ಅಂದರೆ ಇಲ್ಲಿ ಹಯಗ್ರೀವ ದೇವರನ್ನು ಅನೇಕ ಗುಣಗಳನ್ನು ಕೊಂಡಾಡಿ ಸಾಸಿರ ನಾಮದ ಒಡೆಯನು ಅಂಥೇಳಿ ಹೇಳ್ತಾ ಇದ್ದಾರೆ. ಇಲ್ಲಿ ರುಜುಗಣಸ್ಥರು ಅಂತಂದಾಗೆ ಈ ವಾದಿರಾಜರಿಗೆ ಒಲಿದಂತಹ ರೂಪ, ಎಲ್ಲ ತತ್ವಗಳು, ಶಾಸ್ತ್ರಗಳು, ವೇದಗಳು ಇವನ್ನೆಲ್ಲ ಉಪದೇಶ ಮಾಡಿದಂತಹ ರೂಪ ಅಂಥೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಇದು ಲೋಕದ ಕೇವಲ ಒಂದೇ ಕುದುರೆ ಅಲ್ಲ ಇದು. ಯಾವುದಂದರೆ ವಿಜಯದಾಸರು ಏನಂತ ಹೇಳ್ತಾ ಇದ್ದಾರೆ ಇಲ್ಲಿ, ವಾದಿರಾಜರು ತಮ್ಮ ಕೃತಿಯಲ್ಲಿ ಹೇಳ್ತಾರೆ, ವಾದಿರಾಜರಿಗೆ ಒಲಿದ ಕುದುರೆ ಬಂದಿದೆ ಅಂಥೇಳಿ. ಅಂದರೆ ಇಲ್ಲಿ ಹಯವದನ ರೂಪಿ ಪರಮಾತ್ಮ ಅತ್ಯಂತ ಭಕ್ತನಾದ ವಾದಿರಾಜರಿಗೆ 100 ಜನ ರುಜುಗಳೊಳಗೆ ಜೊತೆಯಲ್ಲಿ ಬ್ರಹ್ಮದೇವರಿಗೆ ಈ ಆದಿಯಲ್ಲಿ, ಸೃಷ್ಟಿಯ ಆದಿಯಲ್ಲಿ ಶ್ವಾಸಕ್ರಮದಿಂದ ಮೂಲ ವೇದ ಭಾಗಗಳನ್ನು ಉಪದೇಶಿಸ್ತಾರೆ ಅಂಥೇಳಿ ಹೇಳ್ತಾರೆ. ಇದು ರುಜುದೇವತೆಗಳಿಗೆ ಆ ಉಪದೇಶಗಳನ್ನು ಮುಖ್ಯವಾಗಿ ಇರಿಸಿಕೊಂಡಿದ್ದಾರೆ ಅಂಥೇಳಿ ಇಲ್ಲಿ ಹೇಳ್ತಾರೆ. ಈ ಗ್ರಂಥಗಳನ್ನು ತಿಳಿಸ್ಲಿಕ್ಕೆ ಆಗಲ್ಲ, ನನಗೆ ಅಷ್ಟು ಜ್ಞಾನವೂ ಇಲ್ಲ. ಆದರೂ ವಾದಿರಾಜರಿಗೆ ಒಲಿದಂತಹ ಕುದುರೆ ಅಂಥೇಳಿ, ಅಂದರೆ ಈ ಹಯಗ್ರೀವ ದೇವರು ಅಂಥೇಳಿ ಇಲ್ಲಿ ವಿಜಯದಾಸರು ಹೇಳ್ತಾ ಇದ್ದಾರೆ. ನೆಕ್ಸ್ಟದು ಮತ್ತು ಇನ್ನೊಂದರೊಳಗೆ ಹೇಳ್ತೀನಿ. ಆಮೇಲೆ ಆದಿತಾಳದೊಳಗೆ ಅಲ್ಲ, ಅಟ್ಟತಾಳದೊಳಗೆ ಸುರರಿಗೆ ಹಯನಾಗಿ ಗೆಲ್ಲಿಸುವನು. ಇದು ಎಲ್ಲ ಹಯಗ್ರೀವ ರೂಪ, ಅಂದರೆ ಎಲ್ಲ ಕುದುರೆ ರೂಪಿಯಲ್ಲಿ ಇದ್ದದ್ದೇ ಹಯಗ್ರೀವ ರೂಪವೇ. ಯಾವ ಸ್ಥಳದಲ್ಲಿ ಯಾರಲ್ಲಿ ಸನ್ನಿಧಾನ ಯುಕ್ತರಾಗಿರ್ತಾನೋ ಎನ್ನುವುದನ್ನು ದಾಸರಲ್ಲಿ ತಿಳಿಸ್ತಾ ಇದ್ದಾರೆ. ಅದು ಆದಿತಾಳದೊಳಗೆ. ಇದು ಅಟ್ಟತಾಳದೊಳಗೆ ಭಗವಂತನು ತನ್ನ ಸಕಲ ಅವತಾರ ರೂಪಗಳಲ್ಲಿ ಅಭೇದನಾಗಿದ್ದು ಅನೇಕ ಗುಣಕ್ರಿಯ ಕರ್ಮಗಳನ್ನು ವಿಭಿನ್ನ ರೂಪಗಳಿಂದ ಆಯಾ ರೂಪಗಳಿಗೆ
ಯಾವ ಕರ್ಮಗಳು ಮಾಡಬೇಕಂತ ಹೇಳಿದರೆ ಅದರ ಥರಾನೇ ಮಾಡ್ತಾನೆ. ಅದರಲ್ಲಿ ಹಯಗ್ರೀವ ದೇವರು ವಿವಿಧ ರೂಪಗಳನ್ನು, ನಾಮಗಳಿಂದ ಕ್ರಿಯೆಗಳನ್ನು ನಡೆಸುವ ಅದ್ಭುತಗಳನ್ನು ತಿಳಿಸ್ತಾ ಇದ್ದಾರೆ ಇಲ್ಲಿ ದಾಸಾರಿಯರು. ದೇವತೆಗಳಿಗೆ, ಸುರರಿಗೆ ಹಯನಾಗಿ, ಹಯ ರೂಪದಿಂದ ಗೆಲ್ಲಿಸ್ತಾನೆ. ಗಂಧರ್ವರಿಗೆ ವಾಜಿಯಾಗಿ, ಇಲ್ಲಿ ಎಲ್ಲದಕ್ಕೂ ಕುದುರೆ ಅಂತಲೇ ಅರ್ಥ ಬರುತ್ತೆ, ಅದಕ್ಕೆ ಮತ್ತೂ ತಂತ್ರಸಾರದ ಒಳಗೆ ಹೋಗಬೇಕಾಗತ್ತೆ ನಾವು, ಅಷ್ಟು ಬೇಡ. ವಾಜಿಯಾಗಿ ಹೋಗುವ ಮುಂಚಾಗಿ ಅಂದರೆ ಇಲ್ಲಿ ಗಂಧರ್ವರಿಗೆ ವಾಜಿಯಾಗಿರ್ತಾನೆ. ದುರುಳ ದಾನವರಿಗೆ ಅರ್ವನಾಗಿ ತಾನು, ಅವರಿಗೆ ಸಿಗ್ಲಾರ್ದಗಿ ಇರದೆ ಪರಾಭವನಾಗುವ ಸಿಗದಲೆ, ಅವರಿಗೆ ಅಂದರೆ ಕುದುರೆ ರೂಪದೊಳಗೇ ಅವರಿಗೆ ಸಿಗಲಾರ್ದಾಗಿ ಹೋಗ್ತಾನೆ. ಮಾನವರಿಗೆ ಅಶ್ವರೂಪದಿಂದ, ಆಮೇಲೆ ದಾನವರಿಗೆ ಅರ್ವನಾಗಿ ತಾನು ಅವರಿಗೆ ಸಿಗದಂತೆ ಇದ್ದು ಸದಾ ಸೋಲುವಂತೆ ಕ್ರಿಯೆ ನಡೆಸ್ತಾನೆ. ಮಾನವರಿಗೆ ಅಶ್ವರೂಪದಿಂದಿದ್ದು ಅವರ ಸಾಧನೆಗಳನ್ನು ಮಾಡಿಸುವ ಭಾರ ಹೊರ್ತಾನೆ. ನರರಿಗೆ ದಣಿವಾಗದಂತೆ ಮತ್ತು ತಾನು ಸ್ವಯಂ ದಣಿಯದಂತೆ, ಪರಮಾತ್ಮನಿಗೆ ದಣಿವೆಂಬುದೇ ಇಲ್ಲ ಯಾವ ಕಾಲಕ್ಕೂ. ಇಂತಹ ಪರಮಪುರುಷ ಚರಿತ್ರೆಗಳನ್ನು ಕೇಳಿ ಮನದಲ್ಲಿ ಇರಳು ಹಗಲು ಈ ಪರಿಯಾಗಿ ಮಾಡುವ ಮರ್ಯಾದೆ ಇಪ್ಪದು ಮರ್ಯಾದೆ ಸ್ಮರಿಸಿ, ಮರಿಲಾರ್ದಗಿ ಸ್ಮರಿಸಿದರೆ ಪಾಮರರಿಗೆ ಕೂಡ ದುರ್ಬುದ್ಧಿ ಹೋಗಿ ಸದ್ಬುದ್ಧಿ ಬಂದು, ಪಾಮರ ಬುದ್ಧಿ ಪೋಗಾಡಿ ಅಂತ ಹೇಳ್ತಾರೆ. ಅಂದರೆ ಪಾಮರ ಬುದ್ಧಿಯನ್ನು ಹೋಗಿ ತುರ್ಯಾಶ್ರಮ ಮಣಿಯಾದ ಅಂದರೆ ಸನ್ಯಾಸ ಕುಲರತ್ನನಾದ ವಾದಿರಾಜ ಯತಿ ಕರದಿಂದ ಅರ್ಚಿತನಾದ, ವಾದಿರಾಜರ ಕೈಯಿಂದ ಅರ್ಚನೆಗೊಂಡಂತಾತ ವಿಜಯ ವಿಠಲ ತುರಗಾಸ್ಯನು ಕಾಣೋ ತೃಪ್ತಿಯ ಕೊಡುವನು ಅಂತ ಹೇಳ್ತಾರೆ ಇಲ್ಲಿ. ತುರಗಾಸ್ಯ ಅಂದರೆ ಏನು? ಬೇಗ ಬೇಗ ನಮಗೆ ಅಂದರೆ ವೇಗವಾಗಿ ಫಲ ಕೊಡುವಾತ, ವೇಗವಾಗಿ ಫಲ ಕೊಡುವಾತ. ಬಹಳ ಜನ ಹೇಳ್ತಾರೆ ವಾದಿರಾಜರ ಹತ್ರ ಹೋಗಿ ಸೇವೆ ಮಾಡ್ತೀವಿ ಅಂಥೇಳಿ ಬೇಗ ಫಲ ಬರುತ್ತೆ ಅಂತ ಹೇಳ್ತಾರೆ. ಅಲ್ಲಿ ವಾದಿರಾಜರ ಪೂಜಿಸಿದಂತಹ ಹಯಗ್ರೀವ ದೇವರಿಗೆ ಕೂಡ ಆ ಸೇವೆ ಸಲ್ಲೋದು ಹೇಗಿದ್ರು, ಅಂದರೆ ಬೇಗ ಫಲ ಕೊಡುವ ಆತ ಅಂಥೇಳಿ. ಹಾಗೆ ತೃಪ್ತಿ ಕೊಡ್ತಾನೆ ಅಂತೇಳಿ, ತೃಪ್ತಿಯ ಕೊಡುವನು. ಲೌಕಿಕ ತೃಪ್ತಿ, ಪಾರಮಾರ್ಥಿಕ ತೃಪ್ತಿ, ಎರಡೂ ತೃಪ್ತಿಯನ್ನು ಕೊಡ್ತಾನೆ ಅಂಥೇಳಿ ವಿಜಯದಾಸರಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ಆದಿತಾಳದೊಳಗೆ ಎಲ್ಲೆಲ್ಲಿ ಯಾವ್ಯಾವ ರೂಪ ಅಂದರೆ ಹಯಗ್ರೀವ ರೂಪವು ಯಾವ ಸ್ಥಳದಲ್ಲಿ ಇದೆ, ಸನ್ನಿಧಾನ ಇಲ್ಲಿ ಜಾಸ್ತಿ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ದಾಸರು. ಶಿತವರ್ಣದಲ್ಲಿ ಅಂದರೆ ಬಿಳುಪು ಬಿಳೆ ಬಣ್ಣದರೊಳಗೆ, ಸಾತ್ವಿಕ ಗುಣದಲ್ಲಿ, ಜಾತವೇದ ಸಂಗೆ ಆಹುತಿ ಕೊಡುವಲ್ಲಿ ಅಂದರೆ ಅಗ್ನಿಗೆ ಆಹುತಿ ಕೊಡುವತ್ರೆ, ಏನೇನು ಹೋಮ ಹವನ ನಡೆಯುವತ್ರೆ, ಭೂತಳದಲ್ಲಿ ಮತ್ತು ಜಠರಾಗ್ನಿಯಲ್ಲಿ ಭೂಮಿಯಲ್ಲಿ, ಹಾಗೆ ವೈಶ್ವಾನರ ಅಭಿನ್ನನಾದ ನಮ್ಮ ಹಯಗ್ರೀವ ದೇವರು, ಆತ್ಮನಲ್ಲಿ, ಆಮೇಲೆ ವಿತ್ತಪತಿಯಲ್ಲಿ ಅಂದರೆ ಕುಬೇರನಲ್ಲಿ, ಯಾವ ಸ್ಥಳದಲ್ಲಿ ಪಾತಕ ಹೋಗುವಲ್ಲಿ ಅಂತ ಹೇಳ್ತಾರೆ. ಯಾವ ಸ್ಥಳದಲ್ಲಿ ಪಾತಕಗಳು ಕಳೆಯುತ್ತೀವೋ ಅಂದರೆ ಯಾವುದು ಕೆಟ್ಟವೆಲ್ಲ ಹೋಗ್ಬಿಡ್ತಾವೋ ಅಲ್ಲಿ, ಆಮೇಲೆ ನದಿಗಳಲ್ಲಿ, ಸೋತ್ತಮರಲ್ಲಿ, ಆಮೇಲೆ ವೇದ ಓದುವ ಠಾವಿನಲ್ಲಿ, ವೇದ ಓದುವ ಜಾಗ, ಮಾತು ಪೂರ್ವ ರಂಗದಲ್ಲಿ, ವೇದ ಪಾರಾಯಣ ಮಾಡುವ ಸ್ಥಳದಲ್ಲಿ, ಸಭೆಗಳಲ್ಲಿ, ಪೂರ್ವರಂಗದಲ್ಲಿ ಅಂದರೆ ಸಭೆಗಳಲ್ಲಿ, ಆಮೇಲೆ ಭದ್ರಾಶ್ವಕಣ್ಣದಲ್ಲಿ, ಹೊಳೆಯುವ ವಸ್ತುಗಳಲ್ಲಿ, ಎಲ್ಲೆಲ್ಲಿ ಭಾಳ ಜಗ ಅಂತ ಹೊಳಿತಾ ಇರ್ತವೋ ಅಂಥ ವಸ್ತುಗಳಲ್ಲಿ, ಹಾಗೆ ಮನೆಯ ಬಾಗಿಲಲ್ಲಿ, ಕಣ್ಣಿನಲ್ಲಿರುವ ಆ ರೇಖೆಗಳೇನಿರ್ತಾವೋ ಆ ರೇಖೆಗಳಲ್ಲಿ, ನೇತುರ ರೇಖೆಯಲ್ಲಿ, ನಾಸಿಕ ಪುಟಗಳಲ್ಲಿ, ದಾನ ಕೊಡುವನಲ್ಲಿ, ದಾತನಲ್ಲಿ, ಸರ್ವಜೀವರಲ್ಲಿ ನಿವಾಸ, ನೀತವಾಗಿ ಎಣಿಸು,
ಈ ರೂಪಗಳನ್ನು ನಿಶ್ಚಯವಾಗಿ ನಿರ್ಣಯಿಸುವುದಕ್ಕೆ ನೀತವಾಗಿ ಎಣಿಸಿ ನಿರ್ಣಯಿಸುವುದಕ್ಕೆ ಶ್ರೀತರುಣಿಗಾದರೂ ಗೋಚರಿಸುವುದು ಕಾಣು. ಅಂದರೆ ಲಕ್ಷ್ಮೀದೇವಿಗೆ ಸಮೇತ ರಮಾದೇವಿಗೆ ಕೂಡ ಇದು ಗೋಚರ ಆಗೋದಿಲ್ಲ. ಈತನ ನೆನೆದರೆ ಬೇಡಿದ್ದನ್ನೇ ಮಾತಿಗೆ ಬೇಡಿದ ಪುರುಷಾರ್ಥ ಮಾತಿಗೆ ಕೊಡ್ತಾನೆ ಅಂತಾನೆ. ಮಾತಿಗೆ ಬೇಕಾದದ್ದೆಲ್ಲ ತಂದು ಕೊಡ್ತಾನೆ. ಸರ್ವಕಾಲದಲ್ಲೂ ಆತ್ಮದೊಳಗಿದ್ದು ಸುಖ ಕೊಟ್ಟು ಪಾಲಿಸುವ ಚಂದ್ರಮಂಡಲವದನನಾದ ವಿಜಯ ವಿಠ್ಠಲರೇಯ ಶ್ರೀ ವಾದಿರಾಜರಿಗೆ ಪ್ರೀತಿಯಾಗಿ ಇಪ್ಪ ಹಯವದನ ಅಂಥೇಳಿ ಇಲ್ಲಿ ಚಿಂತನೆ ಮಾಡ್ತಾ ಇದ್ದಾರೆ ವಿಜಯದಾಸರು. ಹಾಗೆ ಜೊತೆಯಲ್ಲಿ ವಾದಿರಾಜರಿಗೆ ಒಲಿದ ಹಯವದನ ಕರುಣಾಕರ ಮೂರ್ತಿ ವಿಜಯ ವಿಠ್ಠಲರೇಯ, ಕರುಣಾಕರ ಮೂರ್ತಿಯಾದ ನನ್ನ ಬಿಂಬನಾದ ವಿಜಯ ವಿಠ್ಠಲನು ಅಂತ ಹೇಳ್ತಾ ಇದ್ದಾರೆ ವಿಜಯದಾಸರು. ವಾದಿರಾಜರಿಗೆ ಕರುಣೆಯಿಂದ ಉಪದೇಶ ಮಾಡಿದಂಥ ಮಾಡುವವರ ಜೊತೆ ವಿಗ್ರಹ ರೂಪದಿಂದ ಒಲಿದು ಬಂದಿದ್ದಲ್ಲದೆ ಪ್ರತಿನಿತ್ಯ ಬಂದು ನೈವೇದ್ಯ ಸ್ವೀಕಾರ ಮಾಡಿ ಹೋಗ್ತಾ ಇರ್ತಾರೆ ಹಯಗ್ರೀವ ದೇವರು. ಹಾಗೆ ವಾದಿರಾಜರ ಮುಖಾಂತರ ಅವರನ್ನು ಭಕ್ತಿಯಿಂದ ಸರಿಯಾದ ಜ್ಞಾನದಿಂದ ಉಪಾಸನ ಮಾಡಿದರೆ ಪ್ರೀತಿಯಾಗಿದ್ದು ಕರುಣೆ ತೋರಿ ಹಯಗ್ರೀವ ದೇವರು ಒಲಿತಾರೆ. ಅದಕ್ಕೆ ಬೇಗ ಭಾಳ ಜನ ಸ್ವಾದಿಗೆ ಹೋಗಿ ಸೇವೆ ಮಾಡಿದರೆ ಬೇಗ ನಮ್ಗೆ ಎಲ್ಲ ಅಂದ್ಕೊಂಡಿದ್ದು ಆಗುತ್ತೆ ಅಂತ ಹೇಳ್ತಾರೆ. ಇದಕ್ಕಂದರೆ ವಾದಿರಾಜರಿಗೆ ಒಲಿದಂಥ ಈ ಹಯಗ್ರೀವ ದೇವರಿದ್ದಾರೆ ಅಲ್ಲಿ. ವಾದಿರಾಜರಿಗೆ ಹೋಗಿ ಅಂದರೆ ಒಲಿದು ಬಂದ ಹಯಗ್ರೀವ ರೂಪವನ್ನು ಸ್ಮರಿಸಿದರೆ ಅಲ್ಲಿ ಹೋಗಿ ವಾದಿರಾಜರನ್ನು ಸ್ಮರಿಸಿದರೆ ವಾದಿರಾಜರ ಅಂತರ್ಗತ ಈ ಹಯಗ್ರೀವ ದೇವರನ್ನು ಸ್ಮರಣೆ ಮಾಡಿದರೆ ನಮಗೆ ಸಾಕು, ಎಲ್ಲ ನಮಗೆ ಕರುಣಾಕರ ಮೂರ್ತಿಯಾಗಿ ಕಾಮಧೇನುವಾಗಿ ನಮಗೆ ಬೇಡಿದ್ದನ್ನು ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಈ ಶ್ರೀ ವಾದಿರಾಜರಿಗೆ ಒಲಿದು ಬಂದ ಹಯವದನ ರೂಪವನ್ನು ಸ್ಮರಿಸುತ್ತಾ ನೇರ ಭಗವಂತನ ಅಪ್ರಾಕೃತ ನಮಗೆ ಎಂದಿಗೂ ದೊರಕದಲ್ಲ ದೇವರು, ಆತನನ್ನು ಒಲಿಸಿಕೊಂಡ ಈ ವಾದಿರಾಜರನ್ನು ಉಪಾಸನೆ ಮಾಡಿದರೆ ನಾವು ಸ್ವಾಮಿ ಅವರ ಮೂಲಕ ಸಾಧನೆ ಮಾಡಿಸ್ತಾರೇನೋ ಅಂಥೇಳಿ ಹೋಗಿ ನಾವು ಕಾಲಿಗೆ ಬೀಳಬೇಕು, ವಾದಿರಾಜರ ಕಾಲಿಗೆ ಅಂಥೇಳಿ ಇಲ್ಲಿ ವಿಜಯದಾಸರು ಹೇಳ್ತಾ ಇದ್ದಾರೆ. ಈ ಇದರಲ್ಲಿ ಏನಾದರೂ ತಪ್ಪುಗಳಿದ್ದಲ್ಲಿ ಕ್ಷಮಿಸಬೇಕು. ಮಕ್ಕಳಿಗೆ ಕೂಡ ಪ್ರತಿನಿತ್ಯ ಹಯಗ್ರೀವ ರೂಪಿ ಪರಮಾತ್ಮನ ನಾಮಸ್ಮರಣೆ ಮಾಡೋದಲ್ಲಿ ಸರಿಯಾದ ಜ್ಞಾನ ಬರುತ್ತೆ. ಅದಕ್ಕೆ ನಾವು ನಮಗೆ ಕೂಡ ಜ್ಞಾನಾಭಿವೃದ್ಧಿ ಆಗಬೇಕು ಅಂತಂದರೆ ಹಯಗ್ರೀವ ರೂಪಿ ಪರಮಾತ್ಮನ ಧ್ಯಾನ ಮಾಡಬೇಕು. ಹಯಗ್ರೀವ ರೂಪಿ ಈ ಸುಳಾದಿಯನ್ನು ಅರ್ಥಾನುಸಂಧಾನದಿಂದ ಕೇಳಕ್ಕೆ ಅಂದರೆ ಅನ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದರೆ ನಮಗೆ ಜ್ಞಾನ ಅಭಿವೃದ್ಧಿ ಆಗತ್ತೆ. ಮಕ್ಕಳ ಜೊತೆಗೆ ಕೂಡ ಹಯಗ್ರೀವ ರೂಪಿ ಪರಮಾತ್ಮನ ನಾಮಸ್ಮರಣೆ ಮಾಡಿಸಿದರೆ ಅವರ ಜ್ಞಾನ ಬೆಳೆಯತ್ತೆ ಅಂಥೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ನಮ್ಗೆ ಸಾಧನೆ ಕಡೆ ಒಂದು ಹೆಜ್ಜೆ ಹಾಕಿಸೋ ರೂಪ ಅಂದರೆ ಹಯಗ್ರೀವ ರೂಪಿ ಪರಮಾತ್ಮ. ಸಾಧನ ಕಡೆ ಒಂದು ಹೆಜ್ಜೆ ಹಾಕೋದು ಅಂತಂದರೆ ವಾದಿರಾಜರಿಗೆ ಹೋಗಿ ಕಾಲಿಗೆ ಬಿದ್ದರೆ ವಾದಿರಾಜರು ದೇವರಿಗೆ ಹೇಳಿ ನಮಗೆ ಸಾಧನೆ ಕಡೆ ತಿರುವು ಮಾಡಿಸಿಕೊಡ್ತಾರೆ ಅಂಥೇಳಿ ನಾವು ಹೇಳಬಹುದು. ಇದನ್ನು ಆದಷ್ಟು ಎಷ್ಟು ಕೈಲಾಗತ್ತೇನೋ ಅಷ್ಟು ನನ್ನ ಯೋಕ್ತಿ ಪ್ರಕಾರ ಹೇಳಿದ್ದೀನಿ. ಇದರೊಳಗೂ ನನ್ನ ಸ್ನೇಹಿತೆ ಭಾಳ ಸಹಾಯ ಮಾಡಿ ನನಗೆ ಕಳಿಸಿಕೊಟ್ಟಿದ್ದು ಇದರ ಅರ್ಥಾನುಸಂಧಾನ ಭಾಳಷ್ಟು ಕಡೆ. ಇನ್ನು ತಂತ್ರಸಾರದ ಬಗ್ಗೆ ಅದರ ಬಗ್ಗೆ ಹೇಳುವಷ್ಟು ದುಡ್ಡಾಕಿ ನಾನಲ್ಲ. ಇದರೊಳಗೆ ಭಾಳಷ್ಟು ವಿಷಯಗಳು ಡೆಪ್ತಾಗಿ ಹೋಗುವಿದ್ದಾವೆ, ಅವನ್ನ ಹೇಳೋಕ್ಕೆ ಆಗಿರಲಿಲ್ಲ. ಅದಕ್ಕೆ ದಯವಿಟ್ಟು ಕ್ಷಮೆ ಕೋರ್ತಾ ಇದ್ದೀನಿ. ಜೈ ವಿಜಯರಾಯ. ಮಧ್ವಾಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು.